வணக்கம். RDVKGF நியூஸ். BGML 2800 STBP தொழிலாளர்களுக்கு பொசிஷன் சர்டிபிகேட் மற்றும் காத்தா 2 மாதங்களுக்குள் கொடுக்கப்படும். அவர்கள் 25 ஆண்டுகளாக கஷ்டப்பட்டு வருகிறார்கள். அதனால் அது சீக்கிரம் அவர்களுக்கு கொடுக்க மைனிங் மினிஸ்டரிடம் பேசினேன். இன்னும் 2 மாதங்களில் அவரே வந்து அதை கொடுப்பார். மற்றும் ஜிம்கானா கிரவுண்ட் ரீஓபன் செய்ய வேண்டும் என்று சேவ் KGF மற்றும் பொதுமக்கள் பத்திரிகையாளர்கள் என்னிடம் கேட்டுக்கொண்டார்கள். நான் அதை குறித்தும் மைனிங் மினிஸ்டர் அவர்களுடன் பேசினேன். இன்னும் 1 மாத காலத்தில் ஜிம்கானா கிரவுண்ட் ரீஓபன் செய்யப்படும் என்று திரு மல்லேஷ் பாபு MP அவர்கள் ಪತ್ರಿಕೆಯಾளர்களுக்கு ಇವ್ವಾರು ಕೂರಿನಾರ್. ಕನ್ನಡದಲ್ಲಿ ಹೇಳಿ ಸರ್. ಏನು ಓದ್ಸತಿ ನಾನು ಬಂದು ಇಲ್ಲಿ KGF ಅಲ್ಲಿ ಬಂದು ಹೋದಾಗ ಸೇವ್ KGF ಅಂತ ಏನು ಒಂದು ಮೀಟಿಂಗ್ ಆಯ್ತು. ಆವಾಗ ಸ್ವಲ್ಪ ಪಬ್ಲಿಕ್ ಮತ್ತೆ ಪ್ರೆಸ್ ಅವರು ಎಲ್ಲ ಇಟ್ಕೊಂಡು ಈ ಸ್ಟೇಡಿಯಂ ಸ್ವಲ್ಪ ರೆಡಿ ಮಾಡ್ಕೊಡಿ ಅಂತ, ಎಸ್ಪೆಷಲಿ ನೀವು ಪ್ರೆಸ್ ಅವರು ಬಹಳ ಫೋರ್ಸ್ ಮಾಡಿದ್ರಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಮ್ಯಾಚಸ್ ಎಲ್ಲ ಆಗ್ತಾರೆ ಅಂತ. ಆವಾಗ ನಾನು ಅವತ್ತೇನು ಹೇಳಿದೆ ಅಂದ್ರೆ ಸೆಷನ್ಸ್ಗೆ ಹೋದಾಗ ಎಲ್ಲ ಮಾತಾಡ್ತೀನಿ ಅಂತ ರಿಗಾರ್ಡಿಂಗ್ BGML ಮನೆಗಳದು ಮತ್ತೆ ಸ್ಟೇಡಿಯಂದು ಇವೆರಡು ಮಾತಾಡಿದ್ದೀನಿ. ಇದ್ರ ಬಗ್ಗೆ ಆಲ್ರೆಡಿ CPWD ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಏನೇನು ಮಾಡಬೇಕು ಅಂತ. MOU ಒಂದು ನಾಳೆ ಸೈನ್ ಮಾಡಿಕೊಡ್ತಾರೆ BGML ಆಫೀಸ್ ಕಡೆಯಿಂದ. ಅವ್ರಿಗೆ ವಿತಿನ್ 50 ಡೇಸ್ ಒಂದು 15 ದಿನದೊಳಗಡೆ ಎಸ್ಟಿಮೇಟ್ಸ್ ಕೊಡ್ತಾರೆ. ಅದ್ರ ಮುಂಚೆ ಏನು ಎಸ್ಟಿಮೇಟ್ ಕೊಡ್ತಾರೆ ಬೆಮ್ಮೆಲ್ ಅವ್ರನ್ನ ಇವಾಗ ಬರಕ್ಕೆ ಕೇಳಿದ್ದೀನಿ ಸ್ವರ್ಣ ಭವನ್ ಹತ್ರ. ಅವ್ರನ್ನೇ ರಿಕ್ವೆಸ್ಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಸುಮಾರು ಇದು ಎಸ್ಟಿಮೇಟ್ಸ್ ಒಂದು 15 ಇಂದ 20 ಲಕ್ಷ ಆಗುತ್ತೆ ಅಂದ್ಕೊಳ್ತಿದ್ದಾರೆ. ಸೊ ಅದನ್ನು ಆದರೆ BGML ಅವರೇ ಜಾಯಿಂಟ್ ಸೆಕ್ರೆಟರಿ ಹೂ ಇಸ್ ದ ಪ್ರೆಸೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ BGML ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಎಷ್ಟಾಗುತ್ತೆ ಅವರೇ ಫಂಡ್ಸ್ ರಿಲೀಸ್ ಮಾಡ್ತಾರೆ. ಇಲ್ಲಾಂದ್ರೆ ಆಗಲಿಲ್ಲ ಅಂದರೆ ನಿಮ್ಮ MP ಫಂಡ್ಸ್ ಇಂದ ಸ್ವಲ್ಪ ಸಹಾಯ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು 15-20 ದಿನದಲ್ಲಿ ಇಲ್ಲಾಂದ್ರೆ ಒಂದು ತಿಂಗಳೊಳಗಡೆ ಇದನ್ನ ಒಂದು ಶೇಪ್ ತರಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಮೊದಲಾಗಿ ನಿಮ್ಗೆ ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ, ಕೃತಜ್ಞತೆ ಹೇಳಕ್ಕೆ, ಯಾಕಂದ್ರೆ ನೀವೇ ನನಗೆ ಹೇಳಿದ್ದು ಇದನ್ನ ಸ್ವಲ್ಪ ಅರ್ಜೆಂಟ್ ಆಗಿ ಸ್ವಲ್ಪ ರೆಡಿ ಮಾಡ್ಕೊಡಿ, ಪಬ್ಲಿಕ್ಗೆ ಉಪಯೋಗ ಆಗುತ್ತೆ ಅಂತ. ಅದಕ್ಕೆ ನಿಮ್ಗೆ ಪ್ರೆಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ BGML ಮನೆಗಳ ಬಗ್ಗೆ ಮಾತಾಡಿದ್ರೆ BGML ಮನೆಗಳದ್ದು ಏನಾಗಿದೆ ಅಂದ್ರೆ ಏನು ಇವಾಗ ಅಲಾಟ್ಮೆಂಟ್ಸ್ ಆಗಿದೆಯೋ 2800 ಮನೆ, ಅದನ್ನ 1700-800 ಎಲ್ಲ ರೆಡಿ ಮಾಡಿ ಮಿಕ್ಕಿದ್ದು 2 ಹೌಸಸ್ ಅಂತ ಏನಿತ್ತು 2 ಮನೆಗಳಿದೆ ಅದನ್ನೆಲ್ಲ ಸುಮಾರು ಒಂದು 250 ಜನ ಏನೋ ಮಾತ್ರ ಇದು ಅಫಿಡೇವಿಟ್ ಕೊಟ್ಟಿದ್ದಾರೆ. ಅದನ್ನು ರೆಡಿ ಮಾಡಿ ಎಲ್ಲ ಮಾತಾಡಿಕೊಂಡು 2 ತಿಂಗಳೊಳಗಡೆ ಮಿನಿಸ್ಟ್ರಿ ಇಲ್ಲಿ ಬರ್ತಾರೆ. ಮಿನಿಸ್ಟ್ರಿ ಬಂದು ಅವ್ರ ಕೈಯಿಂದನೇ ಪೊಸಿಷನ್ ಸರ್ಟಿಫಿಕೇಟ್ ಪ್ಲಸ್ NOC ಮುನ್ಸಿಪಾಲಿಟಿಯಿಂದ ಏನು ಬೇಕು ಅದನ್ನು ಕೊಡಿಸ್ತೀನಿ ಅಂತ ಅವರೇ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಬಿಹಾರ್ ಎಲೆಕ್ಷನ್ಸ್ ಏನಿದೆಯೋ ಮೋಸ್ಟ್ಲಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡೋಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಯಾವುದೋ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಬಂದು ಒಂದು ಒಳ್ಳೆ ಸುದ್ದಿ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ನಾವು ಸ್ವಲ್ಪ ಪರ್ಸ್ಯೂ ಮಾಡ್ತೀನಿ. ಮತ್ತೆ 8ನೇ ತಾರೀಕು 9ನೇ ತಾರೀಕು ಮತ್ತೆ ಡೆಲ್ಲಿಯಲ್ಲಿ ಇರ್ತೀವಿ, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇರೋದಕ್ಕೆ. ಮತ್ತೆ ಒಂದ್ಸತಿ ಜ್ಞಾಪಕ ಮಾಡಿ ಅದನ್ನ ಫಾಲೋ ಅಪ್ ಮಾಡಿಸ್ತೀವಿ. ಸರ್, ಮುನ್ಸಿಪಾಲಿಟಿ NOC ಕೊಡ್ಬೇಕಾದ್ರೆ DC ಅವ್ರು ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತಗೊಬೇಕಲ್ಲ ಸರ್, ಏನಂತ NOC ಕೊಡೋದಕ್ಕೆ ಅವರು ಇವ್ರನ್ನ ಪೊಸಿಷನ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ಇವ್ರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಇವಾಗ, ವಿತಿನ್ 2 months that position certificates will be given. That is what the ministry has told. ಇವಾಗ ಕೊಟ್ಟಿರೋದಕ್ಕೆ ಏನು ಉಪಯೋಗ ಇಲ್ವಲ್ಲ ಸರ್? ಅದೇ NOC ಬೇಕಂತ ಕೇಳಿದ್ದಾರೆ. We have inquired about this to Commissioner, Municipal Commissioner. Now the e-Khata has to be done. Yes. Earlier, now NOC is not required. They have informed us that NOC is not required. Instead, e-Khata has to be done. They have given a set of 7 documents to be submitted, and we are on the process of doing it. Because we have to take the photographs of each houses and submit on that thing. So that we have received last Friday. Okay. Within that period when minister comes now, within that period ಮಾಡ್ತೇನೆ ಬಿಡಿ. ಅದನ್ನು ಮಾತಾಡಿ ಕಮಿಷನರ್ ಮಾತಾಡಿಸ್ತೀನಿ. ಗುರು ಕಮಿಷನರ್ಗೆ ಅಲ್ಲಿ ಬರಕ್ಕೆ ಕೇಳ ಸ್ವರ್ಣ ಅವ್ರನ್ನೂ ಮಾತಾಡಿ ರೆಡಿ ಮಾಡಿಸ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. 24 ವರ್ಷ ಇವಾಗ ಆಲ್ರೆಡಿ ತಳ್ಕೊಂಡು ಬಂದಿದ್ದಾರೆ ಪಾಪ. ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡಿ ಜನಕ್ಕೆ ಅವ್ರ ಸೈಟ್ಗಳು ಅವ್ರ ಮನೆಗಳು ಏನಿದೆಯೋ ಅದು ವಾಪಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೈನೆಟ್ ಡಂಪದು ಇವಾಗ ಏನು ಒಂದು ಸರ್ವೆ ಮಾಡಿದ್ದಾರೆ, ಬಂಗಾರ ಸಿಗೋದು ಬಹಳ ಕಡಿಮೆ ಅಂತ ಏನು ಒಂದು ಮಾಹಿತಿ ಬಂದಿದೆಯೋ ಅದ್ರ ಪ್ರಕಾರ. ಸೊ ಐ ಥಿಂಕ್ BGML ಓಪನ್ ಆಗೋದು ಮತ್ತೆ ಗೋಲ್ಡ್ಗೆ ಮೈನಿಂಗ್ ಮಾಡೋದು ಡೌಟ್.